ರಾತ್ರಿ ಕಳೆದು ಸುಪ್ರಭಾತವಾಗುತ್ತಿದ್ದಂತೆಯೇ ಮಹರ್ಷಿಗಳಿಂದ ನಿರ್ದೇಶಿತವಾದ ರೀತಿಯಲ್ಲಿ ವಾಕ್ಯಜ್ಞನಾದ ಜನಕರಾಜನು ಯಜ್ಞದ ಪ್ರಾತಃ ಕ್ರಿಯೆಗಳನ್ನು ಮುಗಿಸಿ ಪುರೋಹಿತರಾದ ಶತಾನಂದರಿಗೆ ಹೇಳಿದ. ಶತಾನಂದರೇ, ಕುಶಧ್ವಜ ಎಂಬ ಹೆಸರಿನಿಂದ ವಿಖ್ಯಾತನಾಗಿರುವ ನನ್ನ ತಮ್ಮನು ಪರಾಕ್ರಮಿಯೂ ಪರಮ ಧಾರ್ಮಿಕನೂ ಆಗಿದ್ದಾನೆ. ಪುಷ್ಪಕ ವಿಮಾನದಂತೆ ಅತಿ ಸುಂದರವಾಗಿರುವ ಪುಣ್ಯ ಸದೃಶವಾಗಿರುವ ಸಾಂಕಾಶ್ಯ ಎಂಬ ಪಟ್ಟಣದಲ್ಲಿ ಕೋಟೆಯ ಗೋಡೆಯವರೆಗಿರುವ ಇಕ್ಷುಮತಿ ನದಿಯ ಶುಭ ಜಲವನ್ನು ಪಾನ ಮಾಡುತ್ತಾ ವಾಸ ಮಾಡುತ್ತಿದ್ದಾನೆ. ಅವನು ಸಾಂಕಾಶ್ಯ ನಗರಿಯಲ್ಲಿಯೇ ಇದ್ದು ನಾನು ಮಾಡುವ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಕಳುಹಿಸುತ್ತಾ ಯಜ್ಞದ ರಕ್ಷಕನೂ ಆಗಿರುತ್ತಾನೆ. ಅವನೂ ಸೀತಾರಾಮರ ವಿವಾಹ ದರ್ಶನದ ಆನಂದವನ್ನು ಅನುಭವಿಸಬೇಕು ಎಂಬುದು ನನ್ನ ಇಚ್ಛೆಯಾಗಿದೆ. ಹಾಗಾಗಿ ಅವನನ್ನು ಈ ಕೂಡಲೇ ನೋಡುವ ಅಭಿಲಾಷೆ ಉಳ್ಳವನಾಗಿದ್ದೇನೆ. ಜನಕರಾಜರು ಶತಾನಂದರೊಡನೆ ಹೀಗೆ ಹೇಳುತ್ತಿದ್ದಂತೆಯೇ ವೇಳೆಗೆ ಸರಿಯಾಗಿ ಸಮರ್ಥರಾದ ಕಾರ್ಯತತ್ಪರರಾದಂತಹ ರಾಜಭಟರು ಜನಕರಾಜನ ಸಮೀಪಕ್ಕೆ ಬಂದರು. ಜನಕನು ತನ್ನ ತಮ್ಮನಾದ ಕುಶಧ್ವಜನನ್ನು ಕರೆತರುವಂತೆ ಅವರಿಗೆ ಆಜ್ಞಾಪಿಸಿದ. ಇಂದ್ರನ ಆಜ್ಞಾನುಸಾರವಾಗಿ ಅವನ ಅನುಜನಾದ ವಿಷ್ಣುವನ್ನು ಕರೆತರಲು ದೇವದೂತರು ತೆರಳುವಂತೆಯೇ ಜನಕರಾಜನ ಆಜ್ಞಾನುಸಾರವಾಗಿ ರಾಜಭಟರು ಕುಶಧ್ವಜನನ್ನು ಕರೆತರುವ ಸಲುವಾಗಿ ಶೀಘ್ರಗತಿಯುಳ್ಳ ಕುದುರೆಗಳನ್ನು ಏರಿ ಸಾಂಕಾಶ್ಯ ನಗರಿಗೆ ಪ್ರಯಾಣ ಮಾಡಿದರು. ಅವರು ಬಹುಶೀಘ್ರವಾಗಿ ನಗರಿಗೆ ಹೋಗಿ ಕುಶಧ್ವಜನನ್ನು ಸಂದರ್ಶಿಸಿ ಜನಕನು ಹೇಳಿದ ಮಾತುಗಳನ್ನೂ ಮತ್ತು ಜನಕನ ಮನೋಭಿಪ್ರಾಯವನ್ನು ಅವನಿಗೆ ನಿವೇದಿಸಿದರು. ಮಹಾಬಲರಾದ ದೂತ ಶ್ರೇಷ್ಠರಿಂದ ಸೀತಾರಾಮರ ವಿವಾಹ ವಿಷಯವನ್ನು ಕೇಳಿ ಅಣ್ಣನಾದ ಜನಕನ ಆಜ್ಞಾನುಸಾರವಾಗಿ ಕುಶಧ್ವಜನು ಒಡನೆಯೇ ಮಿಥಿಲಾ ಪಟ್ಟಣಕ್ಕೆ ಆಗಮಿಸಿದ. ಜನಕರಾಜನ ಅರಮನೆಯನ್ನು ಪ್ರವೇಶಿಸಿದಂತಹ ಕುಶಧ್ವಜನು ಸಿಂಹಾಸನಾರೂಢನಾಗಿದ್ದ ಮಹಾತ್ಮನಾದ ಭಕ್ತವತ್ಸಲನಾದ ಜನಕನನ್ನು ಮತ್ತು ಸಮೀಪದಲ್ಲಿಯೇ ಕುಳಿತಿದ್ದ ಪುರೋಹಿತರಾದ ಶತಾನಂದರನ್ನು ಕಂಡು ಮೊದಲು ಶತಾನಂದರಿಗೂ ಆ ನಂತರ ಪೂಜ್ಯನಾದ ಜನಕನಿಗೂ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಜನಕರಾಜನ ಸಿಂಹಾಸನದ ಸಮೀಪದಲ್ಲಿ ಇದ್ದ ರಾಜಯೋಗ್ಯವಾದಂತಹ ದಿವ್ಯ ಸಿಂಹಾಸನದಲ್ಲಿ ಕುಳಿತನು. ಮಹಾ ತೇಜಸ್ವಿಗಳಾದಂತಹ ಆ ಇಬ್ಬರು ಸಹೋದರರು ಸಿಂಹಾಸನಾಧಿರೂಢರಾಗಿ ಮಂತ್ರಿ ಶ್ರೇಷ್ಠನಾದ ಸುದಾಮನಿಗೆ ಹೇಳಿದರು, ನೀನು ಈಗಲೇ ಇಕ್ಷ್ವಾಕು ಕುಲಾವತಂಸನಾದ ಅಮಿತ ತೇಜೋವಿಶಿಷ್ಟನಾದ ದಶರಥ ರಾಜನ ಬಳಿಗೆ ಹೋಗಿ ಅಮಾತ್ಯ ಪುತ್ರ ಸಮೇತನಾದ ರಾಜನನ್ನು ಕರೆದುಕೊಂಡು ಬಾ. ರಾಜನ ಆಜ್ಞಾನುಸಾರವಾಗಿ ಸುದಾಮನು ಒಡನೆಯೇ ದಶರಥನ ಬಿಡಾರಕ್ಕೆ ಹೋಗಿ ಅಲ್ಲಿ ರಘುಕುಲ ವರ್ಧನನಾದ ದಶರಥ ರಾಜನನ್ನು ಸಂದರ್ಶಿಸಿ ತಲೆಬಾಗಿ ನಮಸ್ಕರಿಸಿ ಹೇಳಿದ, ಅಯೋಧ್ಯಾಧಿಪತಿಯೇ, ಮಿಥಿಲಾಧಿಪತಿಯಾದಂತಹ ಜನಕನು ಉಪಾಧ್ಯಾಯ ಪುರೋಹಿತ ಪುತ್ರ ಸಮೇತನಾದ ನಿನ್ನನ್ನು ಈಗಲೇ ನೋಡಲು ಬಯಸಿರುತ್ತಾನೆ. ಮಹಾಮಾತ್ಯನ ಆ ಮಾತುಗಳನ್ನು ಕೇಳಿ ದಶರಥ ರಾಜನು ಬಂಧುಗಳಿಂದಲೂ ಋಷಿ ಪುರೋಹಿತರುಗಳಿಂದಲೂ ಕೂಡಿ ಜನಕನಿದ್ದಲ್ಲಿಗೆ ಆಗಮಿಸಿದ. ಉಪಾಧ್ಯಾಯ ಬಂಧು ಪುರೋಹಿತ ಮಂತ್ರಿ ಸಹಿತನಾದ ವಾಕ್ಯ ವಿಶಾರದನಾದ ದಶರಥನು ಜನಕರಾಜನಿಂದ ಆದರದ ಸ್ವಾಗತವನ್ನು ಪಡೆದು ಉಚಿತಾಸನದಲ್ಲಿ ಕುಳಿತು ವಿದೇಹಾಧಿಪತಿಯಾದ ಜನಕನಿಗೆ ಹೇಳುತ್ತಾನೆ, ಮಹಾರಾಜ, ಇಕ್ಷ್ವಾಕು ವಂಶಕ್ಕೆ ದೇವತಾ ಸ್ವರೂಪರೂ ಸರ್ವ ಕಾರ್ಯಗಳ ವಕ್ತಾರರೂ ಮತ್ತು ನಿರ್ಧಾರಕರೂ ಪೂಜ್ಯರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರು ಎಂಬುದು ನಿನಗೆ ತಿಳಿದ ವಿಷಯವೇ ಆಗಿದೆ. ವಿಶ್ವಾಮಿತ್ರರ ಅನುಜ್ಞೆಯನ್ನೂ ಪಡೆದು ಇಲ್ಲಿ ನೆರೆದಿರುವ ಮಹರ್ಷಿಗಳೊಡಗೂಡಿ ಧರ್ಮಾತ್ಮರಾದ ವಸಿಷ್ಠರು ನನ್ನ ವಂಶಾವಳಿಯನ್ನು ಯಥಾಕ್ರಮವಾಗಿ ಹೇಳುತ್ತಾರೆ. ದಶರಥನು ಹೀಗೆ ಹೇಳಿ ಮೌನವನ್ನು ಧರಿಸಿ ಕುಳಿತುಕೊಳ್ಳಲು ವಾಕ್ಯಜ್ಞರಾದಂತಹ ವಸಿಷ್ಠ ಮಹರ್ಷಿಗಳು ಶತಾನಂದರೊಡನೆ ಕುಳಿತಿದ್ದ ಜನಕರಾಜನಿಗೆ ಹೇಳುತ್ತಾರೆ,
ಬ್ರಹ್ಮನು ಜನ್ಮ ಮೃತ್ಯು ಜರಾರಹಿತನು. ಅವನು ಯಾವಾಗ ಎಲ್ಲಿ ಹೇಗೆ ಹುಟ್ಟಿದ ಎಂಬುದು ಯಾರಿಗೂ ತಿಳಿಯದಂತಹ ವಿಚಾರ. ಅವನ ಅವಸಾನವನ್ನೂ ಯಾರೂ ಕಂಡಿರುವುದಿಲ್ಲ. ಹಾಗಾಗಿ ಅವನು ಶಾಶ್ವತನೂ ನಿತ್ಯನೂ ಕ್ಷಯರಹಿತನೂ ಆಗಿದ್ದಾನೆ. ಅಂತಹ ತತ್ವಮಯನಾದ ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು. ಕಶ್ಯಪನು ಮರೀಚಿಯ ಮಗ. ಆ ಕಶ್ಯಪನಿಂದ ವಿವಸ್ವಂತನು ಹುಟ್ಟಿದ. ಸುಪ್ರಸಿದ್ಧನಾದ ಮನುವು ವಿವಸ್ವಂತನ ಮಗ. ಮನುವು ಪ್ರಜಾಪತಿಯೂ ಆಗಿದ್ದ. ಮನು ಪ್ರಜಾಪತಿಗೆ ಇಕ್ಷ್ವಾಕು ಎಂಬ ಮಗನು ಹುಟ್ಟಿದ. ಆ ಇಕ್ಷ್ವಾಕುವೇ ಅಯೋಧ್ಯೆಗೆ ಮೊದಲನೆಯ ರಾಜನಾಗಿದ್ದನು. ಕುಕ್ಷಿ ಎಂಬ ಸುಪ್ರಸಿದ್ಧನಾದ ಮಗನು ಇಕ್ಷ್ವಾಕುವಿಗೆ ಹುಟ್ಟಿದನು. ಶ್ರೀಮಂತನಾದ ವಿಕುಕ್ಷಿಯು ಕುಕ್ಷಿಯ ಮಗ. ವಿಕುಕ್ಷಿಗೆ ಮಹಾಪ್ರತಾಪಶಾಲಿಯಾದ ಬಾಣ ಎಂಬ ಮಗನ ಜನನವಾಯಿತು. ಮಹಾಪರಾಕ್ರಮಿಯಾದ ಮತ್ತು ಮಹಾ ತೇಜಸ್ವಿಯಾದಂತಹ ಅನರಣ್ಯನು ಬಾಣರಾಜನ ಮಗ. ಅನರಣ್ಯನಿಗೆ ಪೃಥು ಎಂಬ ಮಗ ಹುಟ್ಟಿದನು. ಸುಪ್ರಸಿದ್ಧನಾದ ತ್ರಿಶಂಕುವು ಪೃಥು ಚಕ್ರವರ್ತಿಯ ಮಗ. ತ್ರಿಶಂಕುವಿಗೆ ಯಶೋವಂತನಾದ ದುಂಧುಮಾರ ಎಂಬ ಮಗನು ಜನಿಸಿದ. ಮಹಾರಥನಾದ ಯುವನಾಶ್ವನು ಮಹಾ ತೇಜಸ್ವಿಯಾದ ದುಂಧುಮಾರನ ಮಗ. ಪೃಥ್ವೀವಲ್ಲಭನಾದ ಶ್ರೀಮಂತನಾದ ಮಾಂಧಾತನು ಯುವನಾಶ್ವನ ಮಗ. ಶ್ರೀಮಂತನಾದ ಮಾಂಧಾತನಿಗೆ ಸುಸಂಧಿ ಎಂಬ ಮಗ ಜನಿಸಿದ. ಸುಸಂಧಿಗೆ ಧ್ರುವಸಂಧಿ, ಪ್ರಸೇನಜಿತ್ ಎಂಬಂತಹ ಇಬ್ಬರು ಮಕ್ಕಳು ಜನಿಸಿದರು. ಧ್ರುವಸಂಧಿಗೆ ಭರತ ಎಂಬ ಯಶೋವಂತನಾದ ಮಗನು ಜನಿಸಿದ. ಭರತನಿಗೆ ಅಸಿತ ಎಂಬ ಮಹಾ ತೇಜಸ್ವಿಯಾದಂತಹ ಮಗ ಹುಟ್ಟಿದ. ಅಸಿತ ರಾಜನಿಗೆ ಹೈಹಯರು, ತಾಲಜಂಘರು, ಶೂರರಾದ ಶಶಿಬಿಂಧುಗಳು ಇವರೆಲ್ಲರೂ ಶತ್ರುಗಳಾಗಿ ಬಿಟ್ಟರು. ಆ ಅಸಿತನು ಅವರೊಡನೆ ಯುದ್ಧದಲ್ಲಿ ಸೋತು ದೇಶಭ್ರಷ್ಟನಾಗಿ ಬಿಟ್ಟ. ಅಳಿದುಳಿದಿದ್ದ ಅಲ್ಪ ಬಲದೊಡನೆ ಮತ್ತು ತನ್ನ ಇಬ್ಬರು ಭಾರ್ಯೆಯರೊಡನೆ ಅಸಿತನು ಹಿಮವತ್ ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲದಲ್ಲಿಯೇ ಅವಸಾನ ಹೊಂದಿಬಿಟ್ಟ. ಅವನು ಮರಣ ಹೊಂದುವ ವೇಳೆಗೆ ಅವನ ಇಬ್ಬರು ಭಾರ್ಯೆಯರು ಗರ್ಭವತಿಯರಾಗಿದ್ದರು ಎಂಬ ವಿಷಯವನ್ನು ಕೇಳಿದ್ದೇವೆ. ಅವರಲ್ಲಿ ಒಬ್ಬಳು ತನ್ನ ಸವತಿಯ ಗರ್ಭವನ್ನು ನಾಶ ಮಾಡಬೇಕು ಎಂಬ ದುರಾಶಯದಿಂದ ಸವತಿಗೆ ವಿಷಪೂರಿತವಾದ ಆಹಾರವನ್ನು ನೀಡಿದಳು. ಅದೇ ಸಮಯದಲ್ಲಿ ನಿತ್ಯತುಷ್ಟನಾದ ಭೃಗುವಂಶ ಸಂಭೂತನಾದ ಚವನ ಎಂಬ ಮಹರ್ಷಿಯು ಆ ರಮ್ಯವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ. ವಿಷಾಹಾರವನ್ನು ಭಕ್ಷಿಸಿದ ಪರಮ ಭಾಗ್ಯವತಿಯಾದ ಪದ್ಮದಳಲೋಚನೆಯಾದ ಅಸಿತ ರಾಜನ ಪತ್ನಿಯು ಉತ್ತಮ ಪುತ್ರನನ್ನು ಪಡೆಯುವ ಸಲುವಾಗಿ ದೇವತೆಗಳ ತೇಜಸ್ಸಿನಂತೆ ಪರಮಾದ್ಭುತವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಭೃಗುವಂಶಜನಾದ ಚವನ ಮಹರ್ಷಿಗೆ ವಿನಯಪೂರ್ವಕವಾಗಿ ನಮಸ್ಕರಿಸಿದಳು. ಕಾಲಿಂದಿ ಎಂಬ ಆ ರಾಜಕುಮಾರಿಯು ಮಹರ್ಷಿಯನ್ನು ಕೆಲವು ದಿನಗಳವರೆಗೆ ಶುಶ್ರೂಷೆ ಮಾಡುತ್ತಲೂ ಇದ್ದಳು. ಭಕ್ತಿಪೂರ್ವಕವಾಗಿ ಶುಶ್ರೂಷೆ ಮಾಡುತ್ತಲಿದ್ದಂತಹ ಕಾಲಿಂದಿಗೆ ಚವನ ಮಹರ್ಷಿಯು ಮಗನ ಉತ್ಪತ್ತಿಯ ರಹಸ್ಯವನ್ನು ಹೇಳಿದನು. ನಿನ್ನ ಹೊಟ್ಟೆಯಲ್ಲಿ ಮಹಾವೀರ್ಯದಿಂದಲೂ ಮಹಾ ಯಶಸ್ಸಿನಿಂದಲೂ ಮಹಾ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಕೂಡಿರುವ ಗಂಡು ಮಗುವು ಗರ ಸಹಿತವಾಗಿ ಅಂದರೆ ವಿಷ ಸಹಿತವಾಗಿ ಅತ್ಯಲ್ಪ ಕಾಲದಲ್ಲಿಯೇ ಜನಿಸುವುದು. ನೀನು ಇನ್ನು ದುಃಖಿಸಬೇಡ. ಆ ಬಳಿಕ ಕಾಲಿಂದಿಯು ಚವನ ಮಹರ್ಷಿಗೆ ನಮಸ್ಕರಿಸಿ ತಾನಿದ್ದ ಆಶ್ರಮಕ್ಕೆ ಹೊರಟು ಹೋದಳು. ಪತಿಯ ಅಗಲುವಿಕೆಯಿಂದ ಪರಮ ದುಃಖಿತೆಯಾಗಿದ್ದಂತಹ ಅವಳು ಚವನರ ಅನುಗ್ರಹದಿಂದಾಗಿ ಅತ್ಯಲ್ಪ ಕಾಲದಲ್ಲಿಯೇ ಗಂಡು ಮಗುವನ್ನು ಪ್ರಸವಿಸಿದಳು. ಹಿಂದೆ ಹೇಳಿದ ಹಾಗೆಯೇ ಕಾಲಿಂದಿಯ ಸವತಿಯು ಗರ್ಭ ವಿನಾಶಕ್ಕಾಗಿ ಆಹಾರದಲ್ಲಿ ವಿಷವಿಟ್ಟು ಕಾಲಿಂದಿಗೆ ಕೊಟ್ಟಿದ್ದಳು. ಆದರೆ ಚವನರ ಅನುಗ್ರಹದಿಂದಾಗಿ ಕಾಲಿಂದಿಯ ಹೊಟ್ಟೆಯಲ್ಲಿ ಇದ್ದಂತಹ ಆ ಶಿಶುವು
ಆ ವಿಷದಿಂದ ಸತ್ತು ಹೋಗದೆ ಗರದ ಜೊತೆಯಲ್ಲಿಯೇ ಹುಟ್ಟಿದುದರಿಂದ ಶಿಶುವಿಗೆ ಸಗರನೆಂದೇ ನಾಮಕರಣ ಮಾಡಿದರು. ಮಹಾನುಭಾವನಾದ ಸಗರನಿಗೆ ಅಸಮಂಜ ಎಂಬ ಮಗನು ಹುಟ್ಟಿದನು. ಅಸಮಂಜನ ಮಗನ ಹೆಸರು ಅಂಶುಮಂತ. ಅಂಶುಮಂತನ ಮಗ ದಿಲೀಪ. ದಿಲೀಪನ ಮಗ ಸುಪ್ರಸಿದ್ಧನಾದ ಭಗೀರಥ. ಭಗೀರಥನಿಗೆ ಕಕುತ್ಸ್ಥ ಎಂಬ ಮಗ ಹುಟ್ಟಿದ. ಕಕುತ್ಸ್ಥನ ಮಗ ರಘು ಎಂಬುವನು. ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧ ಎಂಬಂತಹ ಮಗ ಜನಿಸಿದ. ಆದರೆ ಮುಂದೆ ಅವನು ವಸಿಷ್ಠರ ಶಾಪದಿಂದ ಕಲ್ಮಾಶಪಾದನೆಂದು ಹೆಸರು ಹೊಂದಿ ನರಮಾಂಸ ಭಕ್ಷಕನಾಗಿ ಬಿಟ್ಟ. ಪ್ರವೃದ್ಧನಿಗೆ ಶಂಖಣ ಎಂಬ ಮಗನು ಜನಿಸಿದ. ಸುದರ್ಶನನು ಶಂಕಣನ ಮಗ. ಆ ಸುದರ್ಶನನ ಮಗ ಅಗ್ನಿವರ್ಣ ಎಂಬುವನು. ಅಗ್ನಿವರ್ಣನ ಮಗ ಶೀಘ್ರಗ. ಶೀಘ್ರಗನ ಮಗ ಮರು ಎಂಬುವನು. ಪ್ರಶುಶ್ರುಕ ಎಂಬುವನು ಮರುವಿನ ಮಗ. ಪ್ರಶುಶ್ರುಕನ ಮಗನೇ ಪ್ರಸಿದ್ಧನಾದಂತಹ ಅಂಬರೀಷ. ನಹುಷನು ಅಂಬರೀಷನ ಮಗ. ಮಹೀಪತಿಯಾದ ನಹುಷನಿಗೆ ಯಯಾತಿ ಎಂಬ ಮಗ ಜನಿಸಿದ. ನಾಭಾಗನು ಯಯಾತಿಯ ಮಗ. ನಾಭಾಗನಿಗೆ ಅಜ ಎಂಬಂತಹ ಮಗ ಹುಟ್ಟಿದ. ಮಹಾನುಭಾವನಾದ ಅಜನೇ ಈ ದಶರಥ ರಾಜನ ತಂದೆ. ಈ ರಾಮ ಲಕ್ಷ್ಮಣರು ದಶರಥನ ಮಕ್ಕಳು. ಬ್ರಹ್ಮನ ಮೊದಲ್ಗೊಂಡು ಈ ವಂಶದವರು ಪರಿಶುದ್ಧರು, ಪವಿತ್ರಾತ್ಮರು, ಸತ್ಯವಾದಿಗಳೂ ಆಗಿದ್ದಾರೆ. ರಾಮ ಲಕ್ಷ್ಮಣರು ಇಂತಹ ಪರಮ ಪಾವನವಾದಂತಹ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ್ದಾರೆ. ಸದೃಶ ರೂಪರಾದ ಸದೃಶ ಪರಾಕ್ರಮವುಳ್ಳ ರಾಮ ಲಕ್ಷ್ಮಣರ ಸಲುವಾಗಿ ಅವರಿಗೆ ಅನುರೂಪರಾದ ನಿನ್ನ ಹೆಣ್ಣು ಮಕ್ಕಳನ್ನು ಕೇಳುತ್ತೇನೆ. ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡುವುದು ಯೋಗ್ಯವಾಗಿದೆ. ಹೀಗೆ ವಸಿಷ್ಠ ಮಹರ್ಷಿಗಳು ಜನಕರಾಜನ ಮುಂದೆ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ.